ನೋಡಿ ಕರೆಂಟಲ್ಲಲ್ವ ಇದೆಲ್ಲ ಮಾಡೋದು. ಹಾಗಾಗಿ ನಮ್ಮಮ್ಮ ಯಾವಾಗಲೂ ಬೈತಾನೇ ಇರ್ತಾರೆ, ಕರೆಂಟ್ ಶಾಕ್ ಎಲ್ಲ ಕೊಡ್ಸ್ಕೊಂಡು ಹುಚ್ಚಿ ಥರ ಆಡ್ತೀವಿ, ಹುಚ್ಚಿ ಥರ ಕಿರಿಸ್ತೀವಿ ಅಂತ. ಈಗ ರಾತ್ರಿ 8 ಗಂಟೆ ಆಗಿದೆ. ಆಫ್ ಮಾಡಿ ಆನ್ ಮಾಡಿರಿ. ಹೆದರಿಕೆ ಆಗ್ಬಿಡ್ತೀನಿ ಹಂಗೇನೆ. ಈಗ ನಮ್ಮ ಪುಟ್ಟಾಣಿ ಕಚ್ಚೋದು ಕಲ್ತ್ಬಿಟ್ಟಿದೆ. ಪುಟ್ಟಾಣಿ ಏ ಎಲ್ರಿಗೂ ನಮಸ್ಕಾರ. ನಿನ್ನೆ ಅಷ್ಟೇ ನಾವು ಬೆಂಗಳೂರಿಂದ ಮಧ್ಯರಾತ್ರಿಲಿ ಈಗ ಹಾಸನ ಬಂದಾಯಿತು. ಅಂದರೆ ದಿನ ವೇಸ್ಟ್ ಆಗುತ್ತೆ ಅಂತ ಹೇಳಿ ರಾತ್ರಿನೇ ಹೊರಟು ಬೆಳಗ್ಗೆ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು, ಪಾಪ ಅವರೆಲ್ಲ ಬೈತಾಯಿದ್ರೆ ದೆವ್ವ ಓಡಾಡೋ ಟೈಮಲ್ಲಿ ನೀವು ಓಡಾಡಬೇಡಿ ಅಂತ. ಆದರೆ ಅವ್ರಿಗೆ ಗೊತ್ತಿಲ್ದಂಗೆ ನಾವು ಹಾಸನಕ್ಕೆ ಬಂದು ಉಳ್ಕೊಂಡು ಇವಾಗ ನಾವು ಊರಿಗೆ ಹೋಗಬೇಕು. ಬಟ್ ಈಗ ಕೆರೋಟಿನ್ ಮಾಡಿಸ್ಬೇಕು ಅಂತ ಈ ಸರಿ ಹಾಸನಲ್ಲಿ ಮಾಡಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೆಂಗಳೂರಲ್ಲಿ ನನಗೆ ರೆಗ್ಯುಲರಾಗಿ ಮಾಡೋರು ಅವ್ರು ಊರಿಗೆ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಹೇಗಿದ್ರು ಹಾಸನಕ್ಕೆ ಬರಬೇಕಾಗಿತ್ತು. ನನ್ನ ತಮ್ಮನ ಮದುವೆ ಕೂಡ ಇತ್ತಲ್ಲ ನೆಕ್ಸ್ಟ್ ಮಂತ್, ಇನ್ನೊಂದು 20 ಡೇಸಲ್ಲಿ. ಹಾಗಾಗಿ ಎಲ್ಲದಕ್ಕೂ ಆಗುತ್ತೆ ಅಂತ ಹೇಳಿ ಕೆರೋಟಿನ್ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ನಾವು ಮದುವೆಗಿಂತ ಮುಂಚೆ ಇಲ್ಲೇ ಕ್ಯೂಟಂಕಲ್ಲಿ MG ರೋಡಲ್ಲಿ ನೀವು ಕೇಳ್ತಿದ್ರಿ ಕೆಲವು ಜನ ಹಾಸನಲ್ಲಿ ಯಾವ ಪಾರ್ಲರ್ ಚೆನ್ನಾಗಿರುತ್ತೆ ಅಂತ. ನಾವು ಆಕರ್ಷಕ ಮತ್ತು ಇಲ್ಲಿ ಕ್ಯೂಟಂಕಲ್ಲಿ ಎರಡಕ್ಕೂ ಹೋಗ್ತಾ ಇದ್ದ. ಇವತ್ತು ಕೂಡ ತುಂಬ ವರ್ಷಗಳ ನಂತರ ಕ್ಯೂಟಂಕಲ್ಲಿ ಹೋಗ್ತಾ ಇದ್ದೀನಿ. ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಬನ್ನಿ ಇವಾಗ ಕೆರೋಟಿನಲ್ಲಿ ನೋಡಿ, ಕೆರೋಟಿನ್ ಎಷ್ಟು ಬಂದಿದೆ ಅಂತ ಅಲ್ಲ, ಕೂದಲು ನೋಡಿ ಎಷ್ಟು ಬಂದಿದೆ ಅಂತ. ತುಂಬ ಗ್ರೋತ್ ಆಗಿಬಿಟ್ಟಿದೆ. ಅಂದರೆ ನಾನು ನವಂಬರ್ ಎಂಡಲ್ಲಿ ಮಾಡಿಸಿದ್ದು. ಬಟ್ ನಾನು ನೀವು ಎಂಗೇಜ್ಮೆಂಟ್ ವೀಡಿಯೋ ಎಲ್ಲ ನೋಡಿದ್ದು ಈಗ ರೀಸೆಂಟಾಗಿರೋದ್ರಿಂದ ಈಗ ರೀಸೆಂಟಾಗಿ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿರ್ತೀರ. ಇಲ್ಲ, ನಾನು ನವಂಬರ್ ಎಂಡಲ್ಲಿ ಮಾಡಿಸಿದ್ದು. ಈಗ 4 ತಿಂಗಳಿಗೆ ಕೆರೋಟಿನ್ ಬೇಗ ಬಂದುಬಿಡುತ್ತೆ. ಸ್ಟ್ರೈಟ್ನಿಂಗ್ ಆದರೆ ಸ್ವಲ್ಪ ಲಾಂಗ್ ಟೈಮ್ ಇರ್ತದೆ, ಒಂದು 7 ಮಂತ್ಸ್. ಕೆರೋಟಿನ್ ಆಗಿರೋದಕ್ಕೆ ಸ್ವಲ್ಪ ಬೇಗ ಗ್ರೋತ್ ಆಗುತ್ತೆ. ಇಲ್ಲಿ ಕಾರ್ನರಲ್ಲಿ ಹೋಗಬೇಕು. ಇದೆ ನೋಡಿ ನಮ್ಮ MG ರೋಡು ಹಾಸನ್. ಇದೇ ನಮ್ಮ ಆದಿಚುಂಚನಗಿರಿ ಸಮುದಾಯ ಭವನ. ಇಲ್ಲಿ ಹೋಗಬೇಕು. ಕಾರ್ನರಲ್ಲಿ ಅಲ್ಲಿ ಹೋದರೆ ಅಲ್ಲಿದೆ. ಬ್ಯಾಕ್ ಸೈಡ್ ನಾನು ಹೇರ್ ಕಟ್ ಮಾಡಿದ್ರಾ? ಇಲ್ಲ ಮುಡಿ ಕೊಟ್ಟಿದ್ದು, ಪಂಚ್ ಮುಡಿ ಕೊಟ್ಟು. ಹಾಂ ಅದೇ ಹಾಂ. ಇತ್ತೀಚೆಗೆ ನಾನು ಒಂದು 4-5 ಸರಿ ಕೆರೋಟಿನೇ ನಾನು ಮಾಡಿಸಿದ್ದು. ಹಾಗಾಗಿ ಇನ್ನು ರೆಗ್ಯುಲರಾಗಿ ನಾನು ಕೆರೋಟಿನ್ ಮಾಡಿಸೋಣ ಅಂತಲೇ ನಾನು ಅಂದ್ಕೊಂಡಿರೋದು. ಆದರೆ ಇವತ್ತು ನಾನು ಅಲ್ಲಿಂದ ಬರುವಾಗ ಲಾಸ್ಟ್ ಟೈಮ್ ಕೆರೋಟಿನ್ ಮಾಡಿಸೋಣ ಅಂದರೆ ಮದುವೆ ಇರೋದು ಇನ್ನು 1 ಮಂತ್ ಆಗುತ್ತೆ, ಇಷ್ಟು ಬೇಗ ಮಾಡಿಸೋದು ಬೇಡ ಅಂತ ಸ್ವಲ್ಪ ಲೇಟಾಗಿ ಕೆರೋಟಿನ್ ಮಾಡಿಸೋಣ ಅಂದ್ಕೊಂಡು ಸ್ವಲ್ಪ ನಿಧಾನ ಮಾಡಿದೆ. ಅಷ್ಟರಲ್ಲಿ ನನಗೆ ರೆಗ್ಯುಲರಾಗಿ ಬೆಂಗಳೂರಲ್ಲಿ ಕೆರೋಟಿನ್ ಮಾಡೋರು ಅವರು ಹಬ್ಬ ಅಂತ 1 ತಿಂಗಳು ರಜಾ ಹಾಕ್ಬಿಟ್ಟಿದ್ರು. ಹಾಗಾಗಿ ಹಾಸನಲ್ಲೇ ಕೆರೋಟಿನ್ ಮಾಡಿಸ್ಕೊಳ್ಳೋಣ ಅಂತ ಬಂದೆ. ಇಲ್ಲಿ ಕೆರೋಟಿನ್ ಇವರು ನಾನು 70% ಮೇಡಮ್ ಅಷ್ಟೇ ನಾನು ಗ್ಯಾರಂಟಿ ಕೊಡೋದು, ಫುಲ್ ಸ್ಟ್ರೈಟ್ ಆಗಲ್ಲ ಅಂತ ಹೇಳಿ. ಅದಕ್ಕಿಂತ ನೀವು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳಿ ಅಂದರೆ ಇಲ್ಲ, ನಾನು ಸ್ಟ್ರೈಟ್ನಿಂಗ್ ಬೇಡ ಅಂದರೆ ಹೋಗಲಿ ಸ್ಮೂತ್ನಿಂಗ್ ಮಾಡಿಸ್ಕೊಳ್ಳಿ, ಅದರಲ್ಲಿ ಒಂದು 80-90% ಹೇರ್ ಸ್ಟ್ರೈಟ್ ಆಗುತ್ತೆ ಅಂದರು. ನನಗೆ ಫುಲ್ ಸ್ಟ್ರೈಟ್ ಬೇಡ. ನನಗೆ ಫುಲ್ ಸ್ಟ್ರೈಟ್ ಆದರೆ ಸ್ವಲ್ಪ ತಲೆದಪ್ಪ, ಕೂದಲೆಲ್ಲ ಸಣ್ಣ ಕಾಣಿಸುತ್ತೆ. ಅದು ನನಗೆ ಅಡ್ಜಸ್ಟ್ ಆಗೋದ್ರೊಳಗೆ 1 ತಿಂಗಳೇ ಆಗೋಗ್ಬಿಡುತ್ತೆ. ಅಷ್ಟರೊಳಗೆ ಮತ್ತೆ ಚಿಕ್ಕದಾಗಿ ಹೇರ್ ಗ್ರೋತ್ ಆಗಿಬಿಡುತ್ತೆ. ಹಾಗಾಗಿ ಬೇಡ ಅಂದ್ಕೊಂಡು ಮತ್ತು ಇದನ್ನು ಕೂಡ ಗ್ಯಾರಂಟಿ ಕೊಡಲಿಲ್ಲ ಕೆರೋಟಿನ. ಹಾಗಾಗಿ ನಾನು ಸ್ಮೂತ್ನಿಂಗ್ ಮಾಡಿಸ್ಕೊಳ್ತಾ ಇದ್ದೀನಿ ಈ ಸರಿ. ಆಮೇಲೆ ನೆಕ್ಸ್ಟ್ ಟೈಮ್ ನಾನು ಇನ್ನು ಬೆಂಗಳೂರಲ್ಲೇ ಇರೋದ್ರಿಂದ ಮತ್ತೆ ನಾನು ಕೆರೋಟಿನೇ ಕಂಟಿನ್ಯೂ ಮಾಡ್ತೀನಿ. ಈಗ ನನಗೆ ಒಂದು ಸರಿ ಹೇರ್ ವಾಶ್ ಮಾಡಿ ಏರ್ ಡ್ರೈ ಮಾಡಿ ಈಗ ಮತ್ತೆ ಇದಕ್ಕೆ ಕ್ರೀಮ್ಸ್ ಎಲ್ಲ ಅಪ್ಲೈ ಮಾಡ್ತಾರೆ. ಆದರೆ ಕೆರೋಟಿನಲ್ಲಿ ಹಾಗಿರಲ್ಲ. ಹೋಗಿದ ತಕ್ಷಣ ಹೇರ್ ವಾಶ್ ಮಾಡಿಬಿಟ್ಟು ಒಂದು ಕ್ರೀಮ್ ಅಪ್ಲೈ ಮಾಡಿಬಿಟ್ಟು 1 hour ಬಿಡ್ತಾರೆ, ಅಥವಾ 45 minutes ಏನೋ ಬಿಡ್ತಾರೆ. ಡೈರೆಕ್ಟ್ ಆಮೇಲೆ ಸ್ಟ್ರೈಟ್ನಿಂಗ್ ಮಾಡಿಬಿಟ್ಟು ಮತ್ತೆ ಕಳಿಸ್ತಾರೆ, ಮತ್ತು ಹೇರ್ ವಾಶಿಗೆ ಬರೋಕ್ಕೆ ಹೇಳ್ತಾರೆ. ಅದಷ್ಟೇ ಇರೋದು. ಸ್ವಲ್ಪ ಈ ಸ್ಟ್ರೈಟ್ನಿಂಗು ಮತ್ತು ಸ್ಮೂತ್ನಿಂಗಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಹಿಡಿಯುತ್ತೆ. ತುಂಬ ಜನ ಕೇಳ್ತಾ ಇರ್ತೀರ ಯಾವ್ದು ಬೆಟರ್ ಅಂತ. ನನಗೆ ಕೆರೋಟಿನ್ ಬೆಟರ್ ಅಂತಲೇ ನಾನು ಈಗ ಅದ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ನನಗೆ ಹೇರ್ ವಾಶ್ ಮಾಡಿ ಮತ್ತು ಹೇರ್ ಡ್ರೈ ಮಾಡಿ ಮತ್ತು ಇವಾಗ ನನಗೆ ಕ್ರೀಮ್ಸ್ ಅಪ್ಲೈ ಮಾಡ್ತಾ ಇದ್ದಾರೆ. ಇಲ್ಲಿ ನನಗೆ 2 ಥರದ ಕ್ರೀಮ್ ಆಗ್ತಾಯಿದ್ದಾರೆ. ಯಾಕಂದರೆ ನನಗೆ ಇಷ್ಟ ಸ್ಟ್ರೈಟ್ನಿಂಗ್ ಫಸ್ಟ್ ಕೆರೋಟಿನ್ ಮಾಡಿಸ್ಕೊಂಡಿದ್ದಂಥ ಹೇರ್ಸ್ ಇತ್ತಲ್ಲ, ಅದು ಸ್ವಲ್ಪ ರಫ್ ಆಗಿದೆ. ಕೂದಲಿನ ಕೆಳಭಾಗದಲ್ಲಿ ಸ್ವಲ್ಪ ಸ್ಪ್ಲಿಟ್ಸ್ ಆಗಲಿ ಸ್ವಲ್ಪ ರಫ್ ಆಗಿತ್ತು. ಹಾಗಾಗಿ ಕೂದಲ ಅರ್ಧ ಭಾಗದಿಂದ ಕೆಳಗಡೆಗೆ ಬೇರೆ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದಾರೆ, ಮತ್ತು ಮೇಲೆ ಸ್ವಲ್ಪ ಬೇರೆ ಅಪ್ಲೈ ಮಾಡ್ತಾ ಇದ್ದಾರೆ, ಬೇರೆ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದಾರೆ. ಕ್ರೀಮೆಲ್ಲ ಅಪ್ಲೈ ಮಾಡಿ 10 ನಿಮಿಷ ಬಿಡ್ತಾರೆ. ಮತ್ತು ನೋಡಿ ಒಂದೇ ಒಂದು ಕೂದಲು ತಗೊಂಡು ಟೆಸ್ಟ್ ಮಾಡಿ ನೋಡ್ತಾರೆ, ಕೂದಲು ಹೇಗಿದೆ, ಸ್ಟ್ರೆಂತ್ ಇದೆಯಾ ಅಥವಾ ಕೂದಲು ಹೇಗಿದೆ ಅಂದರೆ ತುಂಬ ರಫ್ ಇದೆಯಾ ಸ್ಮೂತ್ ಇದೆಯಾ ಅಂತ ಎಲ್ಲ ಟೆಸ್ಟ್ ಮಾಡಿ ಸ್ವಲ್ಪ ಬೇಗ ವಾಶ್ ಮಾಡೋದು ಇನ್ನೂ ಮಾಡ್ತಾರೆ. ಕ್ರೀಮೆಲ್ಲ ಹಾಕಿ 10 ನಿಮಿಷ ಬಿಟ್ಟು ಮತ್ತೆ ಈಗ ಒಂದು ಏರ್ ವಾಶ್ ಮಾಡ್ತಾರೆ. ಇದು 2ನೇ ಏರ್ ವಾಶ್ ನನಗೆ. ಆಮೇಲೆ ಈಗೊಂದು ಏರ್ ವಾಶ್ ಮಾಡಿ ಮತ್ತೆ ಡ್ರೈ ಮಾಡಿ ಈಗ ಮತ್ತೆ ಸ್ಟ್ರೈಟ್ನಿಂಗ್ ಮಾಡ್ಕೊತಾ ಇದ್ದಾರೆ. ನೋಡಿ ಎಷ್ಟೆಷ್ಟು ಏರ್ ತಗೊಳ್ತಾರೆ ಅಂತ. ಅಷ್ಟೇ ಒಂದು 40-50 ಹೇರ್ಸ್ ಇರುತ್ತೆ, ಅಷ್ಟೇ ತಗೊಂಡು ಏರ್ ಸ್ಟ್ರೈಟ್ ಮಾಡೋದು. ಫುಲ್ ಹೇರ್ ಆ ಥರ ಸ್ಟ್ರೈಟ್ ಮಾಡೋದ್ರೊಳಗೆ 1.5 ಗಂಟೆ 2 ಗಂಟೆ ಹಿಡಿಯುತ್ತೆ. ತುಂಬ ತಗೊಂಡ್ರೆ ಅಷ್ಟು ಐರನ್ ಚೆನ್ನಾಗಿ ಕೂತ್ಕೊಳ್ಳಲ್ಲ. ಹಾಗಾಗಿ ಸ್ವಲ್ಪ ತಗೊಂಡೇ ಮಾಡಬೇಕು. ನೋಡಿ ಕರೆಂಟಲ್ಲಲ್ವ ಇದೆಲ್ಲ ಮಾಡೋದು. ಹಾಗಾಗಿ ನಮ್ಮಮ್ಮ ಯಾವಾಗಲೂ ಬೈತಾನೇ ಇರ್ತಾರೆ. ನಮ್ಮಮ್ಮಂಗೆ ಏನಾರು ತಿರುಗಿ ಹೇಳಿದರೆ ಅಥವಾ ಅವ್ರು ಹೇಳಿದ ಕೆಲಸ ನಾವೇನಾದರೂ ಮಾಡ್ದಲೇ ಇದ್ದಾಗ ಕರೆಂಟ್ ಶಾಕ್ ಎಲ್ಲ ಕೊಡಿಸ್ಕೊಂಡು ಹುಚ್ಚಿ ಥರ ಆಡ್ತೀವಿ, ಹುಚ್ಚಿ ಥರ ಕಿರಿಸ್ತೀವಿ ಅಂತ ನಮ್ಮಮ್ಮ ಅವಾಗ ಹೋಗಿ ಬೈತಾ ಇರ್ತಾರೆ. ನನಗೂ ನಮ್ಮ ಅಕ್ಕಂಗೂ ಹುಚ್ಚಿ ಥರ ಆಡ್ತೀರಿ ಇಬ್ರು ಅಂತ. ಈಗ ನೋಡಿ ಹೇರ್ ಸ್ಟ್ರೈಟ್ನಿಂಗ್ ಮಾಡಿ ಬಿಟ್ಟಿದ್ದಾರೆ. ಇವಾಗ ಮತ್ತೆ ಇದಕ್ಕೆ ಇನ್ನೊಂದು ಕ್ರೀಮ್ ಅಪ್ಲೈ ಮಾಡ್ತಾರೆ.
ಸ್ಮೂತ್ನಿಂಗು ಮತ್ತು ಸ್ಟ್ರೈಟ್ನಿಂಗಿಗೆ ಎಲ್ಲ ಎರಡೆರಡು ಸರಿ ಮಾಡ್ತಾರೆ. ಏರ್ ವಾಶ್ ಆಗಲಿ ಮತ್ತು ಕ್ರೀಮ್ಸ್ ಅಪ್ಲೈ ಮಾಡೋದಾಗಲಿ, ಹಾಗೆ ಕಿವಿಗೆಲ್ಲ ಕ್ರೀಮ್ ಎಲ್ಲ ಬೀಳುತ್ತೆ ಅಪ್ಲೈ ಮಾಡುವಾಗ ಅಂತ ಹೇಳ್ಬಿಟ್ಟು ಕವರ್ ಮಾಡ್ತಾ ಇದ್ದಾರೆ. ಮತ್ತು ನೋಡಿ, ಎರಡನೇ ಸರಿನೂ ಅಷ್ಟೇ, ಫಸ್ಟ್ ಒಂದು ಸರಿ ಕ್ರೀಮ್ ಅಪ್ಲೈ ಮಾಡುವಾಗಲೂ ಅಷ್ಟೇ ಕೂದಲದ ಅರ್ಧ ಭಾಗಕ್ಕೆ ಬೇರೆ ಕ್ರೀಮು ಮತ್ತು ಮೇಲ್ಭಾಗಕ್ಕೆ ಬೇರೆ ಕ್ರೀಮ್ ಆ ಥರ ಮಾಡಿದರು. ಈ ಸರಿನೂ ಕೂಡ ಹಾಗೆ ಮಾಡ್ತಿದ್ದಾರೆ. ಪಾಪ ಅವ್ರು ಮುಂಚೆನೇ ನಂಗೆ ಕೇಳಿದರು, ಕೆಳಗಡೆ ಹೇರ್ ಸ್ವಲ್ಪ ರಫ್ ಇದೆ ಅದಕ್ಕೆ ಬೇರೆ ಕ್ರೀಮ್ ಹಾಕ್ತೀನಿ ಅಂತ. ಇಲ್ಲ, ನಾನು ಬೇಡ ಬಿಡಿ, ಅದಕ್ಕೊಂದು ಸರಿ ಮತ್ತೇನಂತ ಹೇಳಿದ್ದೆ. ಆದರೂ ಕೂಡ ಪಾಪ ಅವ್ರಿಗೆ ಮನಸ್ಸು ತಡೀಲಿಲ್ಲ. ಯಾಕಂದರೆ ಅವ್ರು ಸ್ಮೂತ್ನಿಂಗ್ ಮಾಡಿದಾಗ ಲಾಸ್ಟಿಗೆ ಅದು ರಿಸಲ್ಟ್ ಚೆನ್ನಾಗಿ ಬರಲಿಲ್ಲ ಅಂದರೆ ಏನಾಗುತ್ತೆ ಏನು ಅಂತ ಹೇಳಿಬಿಟ್ಟು ಪಾಪ ನಾನು ಬೇಡ ಅಂದರೂ ಕೂಡ ಅವರೇ ಅಪ್ಲೈ ಮಾಡಿದರು. ನೋಡಿ, ಇವಾಗ ಮತ್ತೆ ಫುಲ್ ಕ್ರೀಮ್ ಎಲ್ಲ ಅಪ್ಲೈ ಮಾಡಿ ಮತ್ತೆ 10 ಮಿನಿಟ್ಸ್ ಬಿಟ್ಟು ಮತ್ತೆ ಹೇರ್ ವಾಶ್ ಮಾಡ್ತಾ ಇದ್ದಾರೆ. ಇದು 3ನೇ ಬಾರಿ ಹೇರ್ ವಾಶ್ ಮಾಡ್ತಾ ಇರೋದು, ಅಂದರೆ ಇದು ಮುಗೀತು. ಮತ್ತು ಈಗ ಒಂದ್ಸರಿ ಹೇರ್ ಡ್ರೈ ಮಾಡ್ತಾರೆ. ಏರ್ ವಾಶ್ ಆಮೇಲೆ ಒಂದು ಏರ್ ವಾಶ್ ಆದಮೇಲೆ ಕ್ಲೀನಾಗಿ ನಮಗೆ ಸೆಟ್ ಆಗಿದೆ, ಕ್ಲೀನಾಗಿ ಸ್ಮೂತ್ನಿಂಗ್ ಅಥವಾ ಕೆರೋಟಿನ್ ಅಥವಾ ಸ್ಟ್ರೈಟ್ನಿಂಗ್ ಆಗಿದೆಯಾ ಅಂತ ರಿಸಲ್ಟ್ ಅವಾಗ ಗೊತ್ತಾಗುತ್ತೆ, ಒಂದು ಏರ್ ವಾಶ್ ಆದಮೇಲೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಸರಿ ಸ್ಮೂತ್ನಿಂಗ್ ಮಾಡಿಸಿದ್ದು. ಸ್ಟ್ರೈಟ್ನಿಂಗ್ಗಿಂತ ನನಗೆ ಸ್ಮೂತ್ನಿಂಗ್ ಇಷ್ಟ ಆಯಿತು, ಮತ್ತು ಕೆರೋಟಿನ್ ತುಂಬ ಇಷ್ಟ ಆಯಿತು. ತುಂಬ ನೀಟಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನಗೆ ಈ ಸರಿ ತುಂಬ ಖುಷಿ ಆಯಿತು. ಯಾಕಂದರೆ ತುಂಬ ಸ್ಟ್ರೈಟ್ ಮಾಡಿಸಿದ್ರು ಕೂಡ ಚಪಟೆ ಥರ ಅನಿಸ್ಬಿಡುತ್ತೆ. ಇದಾದಮೇಲೆ ಆ್ಯಕ್ಚುಲಿ ಆದಮೇಲೆ ಅವಾಗ ತಿಂಗಳಿಗೆ ಒಂದು ಸರಿ ಏರ್ ಸ್ಪಾ ಮಾಡಿಸ್ತಾ ಇದ್ರೆ ತುಂಬ ಒಳ್ಳೆಯದು. ಬಟ್ ನಾವು ಮಾಡಿಸಲ್ಲ, ಅದಕ್ಕೆ ನಮ್ಮ ಗುರು ಸರ್ ಹೇಳ್ತಾ ಇದ್ರು, ಈ ಸರಿ ಸ್ಮೂತ್ನಿಂಗ್ ಮಾಡಿಸ್ಕೊಂಡೋದ್ಮೇಲೆ ನೀವು ನೆಕ್ಸ್ಟ್ ಗ್ರೋತ್ ಆದಮೇಲೆ ಏರ್ ಗ್ರೋತ್ ಆದಮೇಲೆ ಬರೋದು, ಮಧ್ಯೆ ಏರ್ ಸ್ಪಾಗೆ ಬರೋದೇ ಇಲ್ಲ ನೀವು ಇಬ್ಬರು ಅಕ್ಕ ತಂಗಿ ಅಂತ. ಮತ್ತು ಇಲ್ಲಿ ಅಮೌಂಟ್ ಪೇ ಮಾಡ್ತಾ ಇದ್ದೀನಿ. ಅಂದರೆ ತುಂಬ ಜನ ಕೇಳ್ತಾ ಇರ್ತೀರಾ, ನಾನು ಹೇಳಿರ್ತೀನಿ ವೀಡಿಯೋದಲ್ಲಿ, ಆದರೂ ಕೂಡ ಎಷ್ಟಾಯಿತು ಹೇಗೆ ಏನು ಇಷ್ಟ ಅಂತ ಕೇಳ್ತಾ ಇರ್ತೀರಾ. ಒಂದೊಂದು ಏರ್ ಎಷ್ಟಿರುತ್ತೆ, ತುಂಬ ಉದ್ದ ಇದ್ದರೆ ಒಂದು ಚಾರ್ಜ್ ಮಾಡ್ತಾರೆ, ಶಾರ್ಟ್ ಇದ್ದರೆ ಒಂದು ಚಾರ್ಜ್ ಮಾಡ್ತಾರೆ. ಹಾಗೆ ಕೆರೋಟಿನ್ ಮಾಡಿಸಿದ್ರೇ ಬೇರೆ ಪ್ರೈಸ್ ಇರುತ್ತೆ, ಸ್ಟ್ರೈಟ್ನಿಂಗಿಗೆ ಬೇರೆ ಪ್ರೈಸ್ ಇರುತ್ತೆ, ಮತ್ತು ಸ್ಮೂತ್ನಿಂಗಿಗೆ ಕೂಡ ಬೇರೆ ಪ್ರೈಸ್ ಇರುತ್ತೆ. ಈ ಸರಿ ನನಗೆ ಶಾಂಪೂ, ಕಂಡೀಷ್ನರು ಮತ್ತು ಸ್ಮೂತ್ನಿಂಗ್ ಎಲ್ಲ ಸೇರಿ 6000 ಸಮಥಿಂಗ್ ಏನೋ ಆಯಿತು. ಈಚೆ ಬಾಯ್ಸ್ಗೆ, ಈಚೆ ಗರ್ಲ್ಸ್ಗೆ. ನಾನು ಸ್ಮೂತ್ನಿಂಗ್ ಎಲ್ಲ ಮುಗಿಸ್ಕೊಂಡು ಬರೋದ್ರೊಳಗೆ ನೋಡಿ ಮಳೆ ಸ್ಟಾರ್ಟ್ ಆಗಿದೆ. ಈಗ 3:30 ಆಗಿದೆ. ಬೆಳಗ್ಗೆ ನಾನು 11 ಗಂಟೆಗೆ ಬಂದಿದ್ದು, ಮಳೆ ಹಾಸನಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗೆ ಪಕ್ಕದಲ್ಲಿ ಗೋಬಿ ಸ್ಮೆಲ್ ಬರ್ತಾ ಇತ್ತು. ಬಟ್ ಗೋಬಿಗೆ ಸ್ವಲ್ಪ ದೂರ ಹೋಗಬೇಕಾಗಿತ್ತು. ಅಲ್ಲೇ ಪಕ್ಕದಲ್ಲೇ ಪಾನಿಪುರಿ ಇತ್ತು. ಎಷ್ಟು ಚಂದ ಅಲ್ವಾ ಈ ಮಳೆಗಾಲದಲ್ಲಿ ಈ ಬಿಸಿ ಬಿಸಿ ಪಾನಿಪುರಿ, ಖಾರ ಖಾರ ಆಗಿರೋಂಥದ್ದು ಎಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ತಿನ್ಕೊಂಡು ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಯಾಕಂದರೆ ಇನ್ನು 2 ಡೇಸ್ ನಾವು ಏರ್ ವಾಶ್ ಮಾಡೋವರೆಗೂ ಹೇರ್ನ ನೀರಲ್ಲಿ ಟಚ್ ಮಾಡೋ ಹಾಗೆ ಇಲ್ಲ, ಮತ್ತು ಕೂದಲು ಟೈ ಮಾಡೋ ಹಾಗಿಲ್ಲ, ಫುಲ್ ಫ್ರೀ ಹೇರ್ ಬಿಟ್ಬಿಡ್ಬೇಕು. ಮಳೇಲಿ ಸ್ವಲ್ಪನೂ ಕೂಡ ನೆನೆ ಆಗಿಲ್ಲ. ಹಾಗಾಗಿ ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಲ್ಲೇ ಸೈಡಲ್ಲಿ ನಿಂತ್ಕೊಂಡು. ಪಾರ್ಲರ್ ಎಲ್ಲ ಮುಗಿಸ್ಕೊಂಡು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಮಳೆ ಬೇರೆ ಬರ್ತಾ ಇದೆ ನಮ್ಮ ಹಾಸನಲ್ಲಿ. ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ಸೆಕೆ ಇತ್ತು, ಮಳೆ ಬಂದಿದ್ದು ನೋಡಲಿಲ್ಲ ರೀಸೆಂಟಾಗಿ. ತುಂಬ ಸೆಕೆ ಇದೆ. ಪಾಪ ಇಲ್ಲಿ ನೋಡಿ ಎಲ್ಲರೂ ಮಾರ್ತಾ ಇದ್ದಾರೆ, ಅವ್ರವ್ರ ವ್ಯಾಪಾರ ಮಾಡ್ತಾ ಇದ್ದಾರೆ. ಹೂವು, ಹಣ್ಣು, ತರಕಾರಿ. ಈ ಮಳೆಯಲ್ಲಿ ಪಾಪ ಅವರು ನೆಂದೋಗ್ತಾರೆ. ಹೂವು ಗೋಣಿ ಚೀಲ ಹಾಸ್ಕೊಂಡಿರ್ತಾರೆ, ಅವು ನೆಂದೋಗುತ್ತೆ. ಪಾಪ ಅವ್ರುಗಳಿಗೂ ಕಷ್ಟ ನೋಡಿ, ಅಲ್ಲಲ್ಲಲ್ಲೇ. ಅದರಲ್ಲೂ ಈ ಮಳೆಗಾಲದಲ್ಲಿ ಸ್ವಲ್ಪ ಗಲೀಜಿರುತ್ತೆ. ಪಾಪ ಅವ್ರು ಇನ್ನೇನು ವ್ಯಾಪಾರ ಮಾಡಲೇಬೇಕು. ಹಾಗೆ ಗೋಲ್ಡ್ ಶಾಪಿಂಗ್ ಮಾಡಬೇಕಾಗಿತ್ತು ಬಂದೆ. ಮತ್ತು ಗೋಲ್ಡ್ ರೇಟ್ ಬೇರೆ ವಿಪರೀತ ಆಗೋಗ್ಬಿಟ್ಟಿದೆ. 5550 ರೂಪಾಯಿ. ಬಟ್ ಆ ಮೇಕಿಂಗ್ ಚಾರ್ಜ್ ಅದು ಇದು ಸೇರಿ 1 ಗ್ರಾಮಿಗೆ 6,500 ರೂಪಾಯಿ ಆಗುತ್ತೆ. ಈ ಚೈನ್ ಇಷ್ಟ ಆಯಿತು. ಹಾಗಾಗಿ ಈ ನೆಕ್ ಚೈನು ಮತ್ತು ಇಯರಿಂಗ್ ಎರಡನ್ನೂ ತೊಗೊಂಡೆ. ಇವಾಗ ಹಾಸನಲ್ಲಿ ಸ್ವಲ್ಪ ಕೆಲಸಗಳಿತ್ತು, ಅಲ್ಲೆಲ್ಲ ಹೋಗಿ ಮುಗಿಸ್ಕೊಂಡು ಬರೋದು, ಕಲ್ಲಾರೆಗೆ ಹೋಗೋದು ಇಷ್ಟೊತ್ತಾಗ್ತಾ ಇದೆ. ಮತ್ತು ಅಂತೂ ನೋಡಿ, ನಮ್ಮ ಊರಿಗೆ ಹೋಗ್ಬೇಕು ಅಂದರೆ ನಾವು ರಾತ್ರಿ ಮಾಡ್ಕೊಂಡೇ ಹೋಗೋದಲ್ರಿ. ನಾವು ಕಲ್ಲಾರಿಗೆ ಯಾವಾಗ ಹೋದ್ರೂ ಬೆಳಗ್ಗೆ ಮಧ್ಯಾಹ್ನ ಹೋಗೇ ಇಲ್ಲ, ರಾತ್ರಿ ಇಷ್ಟೊತ್ತೇ ಆಗಿದೆ. ನಮ್ಮ ಪಪ್ಪನೂ ಇತ್ತೀಚೆಗೆ ಬೈಯೋದು ಕಲ್ತ್ಬಿಟ್ಟಿದ್ದಾರೆ. ರಾತ್ರಿ ದೆವ್ವ ಓಡಾಡೋ ಟೈಮಲ್ಲಿ ಬರ್ತಾರೆ, ನಿಮಗೆ ಹೋಗೋದು ಬರೋದು ಟೈಮಿಂಗ್ಸ್ ಗೊತ್ತಿಲ್ಲ, ಆನೆಗಳು ಓಡಾಡೋ ಟೈಮಲ್ಲಿ ಬರೋದಿದ್ರೆ ಸಂಜೆ ಒಳಗೆ ಬನ್ನಿ ಅಂತ ಬೈಯೋದು ಕಲ್ತ್ಬಿಟ್ಟಿದ್ದಾರೆ ಈಗ ನಮ್ಮ ಡ್ಯಾಡಿ. ನೋಡಿ, ನಮ್ಮ ಮನೆ ಕಡೆಗೆ ತಿರುಗಿದು ತೋಟದ ಮಧ್ಯ ಹೋಗ್ತಾ ಇದೀವಿ. ಆ್ಯಕ್ಚುಲಿ ಇದೊಂಥರ ಕಾಡಿದ್ದಂಗೆ, ಇಲ್ಲಿ ಆನೆಗಳೆಲ್ಲ ಓಡಾಡ್ತಾ ಇರುತ್ತೆ. ಮತ್ತು ನೀವು ಅಂದ್ಕೊಳ್ತೀರಾ ಹೋದ್ವಾರ ಅಷ್ಟೇ ಹೋಗಿದ್ದೀರಿ ಮತ್ತು ಈಗ ಹೋಗ್ತಾಯಿದ್ದೀರ ಅಂತ. ಇಲ್ಲ, ನಾನು ಫೆಬ್ರವರಿ ಫಸ್ಟ್ ವೀಕಲ್ಲಿ ಹೋಗಿದ್ದು. 2 ತಿಂಗಳಾಗಿದೆ, 2 ತಿಂಗಳ ಮೇಲಾಗಿದೆ. ವೀಡಿಯೋಸು ಹಿಂದೆ ಮುಂದೆ ಆಗ್ತಾ ಇರ್ತೀನಿ ಅಷ್ಟೇ. ಯಾಕಂದರೆ ಒಂದು ಕಡೆಯಿಂದ ಬರಬೇಕಲ್ಲ. ಈಗ ನಾನು ಊರಿಗೆ ಹೋದ್ಮೇಲೆ ಏಕ್ದಮ್ ನಾನು ಬೆಂಗಳೂರಿಗೆ ಬರೋಕ್ಕಾಗಲ್ಲ. ಹಾಗಾಗಿ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬರಬೇಕು. ಆವಾಗಲೂ ನಿಮಗೆ ಒಂದು ಕಡೆಯಿಂದ ಬಂದಂಗೆ ಅನಿಸುತ್ತೆ. ಹಾಗಾಗಿ ನಾನು ವೀಡಿಯೋಸ್ನ ಅದೇ ಥರ ಹಾಕ್ಕೊಂಡು ಹೋಗೋದು. ಹಾಗಾಗಿ ನಿಮಗೆ ಹಂಗೆ ಅನಿಸುತ್ತೆ. ನಾನೀಗ 2 ತಿಂಗಳು ಮೇಲೆ ಬರ್ತಾ ಇರೋದು. ಸ್ವಲ್ಪ ಈಗ ಕೆಲಸಗಳು ಜಾಸ್ತಿ ಇರೋದ್ರಿಂದ ನಾನು ಈ ಕಡೆ ಸ್ವಲ್ಪ ಕಡಿಮೆ ಹೋಗೋದು ಬರೋದೇ ನನಗೂ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಕಡಿಮೆ ಮಾಡಿಬಿಟ್ಟಿದ್ದೀನಿ. ನೋಡಿ ಹೇಗಿದೆ ಅಂತ. ಈಗ ರಾತ್ರಿ 8 ಗಂಟೆ ಆಗಿದೆ. ಆನ್ ಮಾಡಿರಿ ಫ್ಲೈಟ್. ಆನ್ ಮಾಡ್ರಿ, ಎದಕ್ಕೆ ಬಿಡ್ತೀನಿ ನನಗೆ. ಈಗ ಬೇಸಿಗೆ ರಜೆ ಅಲ್ವಾ, ಹಾಗಾಗಿ ಈಗ ಹೋಗಿ ಊರಲ್ಲಿ ಫುಲ್ ರೆಸ್ಟ್ ಮಾಡಿಬಿಡ್ಬೇಕು 2-3 ದಿನ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲಿ ಮಕ್ಕಳಿಗೆ ಅಂತ ನಾವು ಬೆಳಗ್ಗೆ ಬೇಗ ಎದ್ದೇಳಬೇಕಾಗುತ್ತೆ. ಅಮ್ಮಂದಿರೋ
6:30ಗೆ ಎದ್ದೇಳಬೇಕು, ಅಡುಗೆ ಮಾಡಬೇಕು, ಮತ್ತು ಮನೆ ಕೆಲಸ ಮಾಡಬೇಕು, ಮತ್ತು ಎಡಿಟ್ ಮಾಡಬೇಕು, ಮತ್ತು ಮಕ್ಕಳು ಸ್ಕೂಲಿಂದ ಕರ್ಕೊಬರ್ಬೇಕು, ಮತ್ತು ಮಧ್ಯಾಹ್ನ ಊಟ, ಅಡುಗೆ ಊಟ, ರಾತ್ರಿ ತಿಂಡಿ ಬರೀ ಇದೇ ಆಗುತ್ತೆ ತಿರ್ಗಾ ಮುರ್ಗ. ಸ್ವಲ್ಪ ಫ್ರೀ ಅನ್ನೋದಿರಲ್ಲ. ಅಮ್ಮನ ಮನೆಗೆ ಬಂದರೆ ಎಷ್ಟು ಫುಲ್ ಫ್ರೀ. ನನಗೆ ಮುಂಗೆ ಅದನ್ನೇ ಹೇಳ್ತಿದ್ದೆ, ಅಮ್ಮ ನಂಗೆ ಕೆಲಸ ಕೊಡಬೇಡಿ, ಈ ಸರಿ ಫುಲ್ ಫ್ರೀಯಾಗಿರಬೇಕು, 2 ದಿನನಾದರೂ ನಾನು ಫುಲ್ ಫ್ರೀಯಾಗಿರಬೇಕು ಅಂತ. ನಾಳೆ ನಾನು ಲೇಟಾಗಿ ಎದ್ದೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಒಂದಿನಾದರೂ ನೋಡೋಣ. ಈಗ ಏನಂದರೆ ಇನ್ನೇನು ಮಕ್ಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಅಲ್ರಾಮ್ ಇಟ್ಕೊಳ್ಳೋದು ಕರೆಕ್ಟಾಗಿ 6:30ಗೆ 2 ನಿಮಿಷ ಇದೆ ನನಗೆ ಎಚ್ಚರ ಆಗ್ಬಿಡೋದು. ಅಲ್ರಾಮ್ ಈಗ ಆಫ್ ಮಾಡಿದ್ರು ಅದೇ ಟೈಮಿಗೆ ಎಚ್ಚರ ಆಗ್ತದೆ ನನಗೆ. ಅದ್ರಲ್ಲಿ ಬೇರೆ ಅಮ್ಮ ಅಡುಗೆ ತಿಂಡಿ, ಈಗ ಅಡುಗೆ ಏನು ಮಾಡಬೇಕು, ತಿಂಡಿ ಏನು ಮಾಡಬೇಕು, ಸಾಂಬಾರು ಏನು ಮಾಡಬೇಕು ಅನ್ನೋದು ಯಾವ ತಲೆ ಬಿಸಿನೇ ಇರಲ್ಲ. ಎಲ್ಲ ಅಮ್ಮ ನೋಡ್ಕೊಂತಾರಲ್ಲ, ಒಂದಿನ ಫುಲ್ ಫ್ರೀ ಆಗಿದ್ಬಿಡ್ಬೇಕು. ಆಮೇಲೆ ಅಮ್ಮಂಗೆ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಾಯರಕೊಪ್ಪಲಿಂದ ನೇರ್ಗಳ್ಳೆಯಿಂದ ಕಾಣಿಗೆರೆ, ಈಗ ಡೈರೆಕ್ಟ್ 3. ಇಷ್ಟೊತ್ತಿನಲ್ಲೆಲ್ಲ ಹೆಂಗೆ ಓಡಾಡ್ತಾರೆ ನೋಡಿ, ಆನೆಕಟ್ಟ. ನಮ್ಮ ಪಾಪ ನಾವು ವೆಹಿಕಲ್ಸಲ್ಲಿ ಬರೋಕ್ಕೆ ಬೈತಾರೆ ಅಂತಂದ್ರೆ ನೆಡ್ಕೊಂಡು ಮಾತಾಡ್ಕೊಂಡು ಆನೆಗೆ ಸೈಡ್ ಹೊಡೆದು ಹೋಗ್ತಿರ್ಬೇಕಾದ್ರೆ. ಇದು ನಮ್ಮ ಹಳೆ ಸ್ಕೂಲ್ ಮನೆ ಅಂತೀವಿ, ಹಳೆ ಸ್ಕೂಲ್ ಮನೆ ಇದು. ಬೇಲಿ ಇತ್ತು, ಬೇಲಿ ಹೋಗ್ಬಿಟ್ಟಿದೆ, ಏನು ಕ್ಲೀನ್ ಆಗಿಬಿಟ್ಟಿದೆ ಎಲೆಕ್ಷನ್ ಟೈಮಲ್ಲೋ ಅದಕ್ಕೇನು ಗೊತ್ತಿಲ್ಲ. ಇದು ಒಂದು ಊರಲ್ಲಿ ಇರುತ್ತಲ್ಲ ಅರಳಿ ಮರ, ಅರಳಿ ಕಟ್ಟೆ. ನಾವೇ ಚಿಕ್ಕದ್ರಲ್ಲಿದ್ದಾಗ ಅಲ್ಲಿ ದೆವ್ವಿ ಕೂತಿತ್ತು, ಅಲ್ಲಿ ಓಡೋದು, ಹಿಂಗೆ ಹೋಗೋದು. ನಾವು ಮಕ್ಕಳೆಲ್ಲ ಒಟ್ಟಿಗೆ ಸ್ಕೂಲಿಗೆ ಹೋಗುವಾಗ ಸ್ಟೋರಿ ಹೇಳ್ತಾ ಕೂತ್ಕೊಳ್ಳೋದು. ಹಿಂಗಂತೆ ಅವ್ರು ಹಿಂಗಂದ್ರೆ ಈ ದೆವ್ವಿತ್ತಂತೆ, ರಾತ್ರಿ ಅವ್ರು ನೋಡಿದ್ರಂತೆ, ಇವ್ರು ನೋಡಿದ್ರಂತೆ, ಕಲ್ಲು ಹೊಡಿತಂತೆ ದೇವರು, ಅಲ್ಲ ದೆವ್ವ ಅಂತ. ಇದು ನನ್ನ ಅರಮನೆ. ಎಲ್ಲಿಗೆ ಬಂದಿದ್ದೆ ಪುಟ್ಟನೆ? ಅಲ್ಲಿ ಕರಿಯಣ್ಣ ಪುಟ್ಟನೆ ಓ ನೋಡ್ತಾ ಇದ್ದೀರಿ, ಅಲ್ಲಿ ನೋಡಿ ನಮ್ಮ ಕರಿಯನ್ ಹೆಂಗ ಆಡ್ತಾ ಇದೆ ಅಂತ. ಓ ನಾನು ವಿಡಿಯೋ ಮಾಡ್ತಾ ಇದ್ದೆ, ನಮ್ಮ ಪಪ್ಪನೇ ಬಂದ್ಬಿಟ್ಟಿದ್ದಾರೆ. ಏ ಪುಟ್ಟಣಿ, ನಮ್ಮ ಡ್ಯಾಡಿ ಸ್ಮೈಲ್. ನಾವ್ ಆಕ್ಚುಲಿ ಕ್ಲಾಸಿಗೆ ಬರ್ತಿದ್ದಂಗೆ ಹೆಂಗೆ ಆಗ್ತೈತೆ ನೋಡಿ ನಮ್ಮ ಪುಟ್ಟಣಿ ನೋಡಿ. ಒಬ್ಬೊಬ್ಬ ಶೋ ನಮ್ಮಮ್ಮ ಆಡ್ತಿರೋದು, ಅಲ್ಲಿ ನನ್ನ ಮಗಳು ಕೂತಿರೋದು ಗೊತ್ತಿಲ್ಲ, ಹೆಂಗ್ ಬೇಕು ಹಂಗೆ ನಗೀತಿದೆ ನೋಡಿ ಇಲ್ಲಿ. ಪುಟ್ಟಣಿ, ಅಯ್ಯೋ 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 ಅಯ್ಯೋ, ಏನು ಕರಿಯ ಒಂದ್ಸರಿ ಕಚ್ಚಿ ಬಿಸಾಕತ್ತಿದ್ದೇನಾ, ಇದೇ ಕಚ್ಚರಂಗಾಡೋದು. ಪಾಪ ನಮ್ಮ ಕರಿಯನ್ ಕೂಡ್ತಾ ಇದ್ದಾರೆ ನೋಡಿ ಅಲ್ಲಿಗೆ. ಇಳಿಯ, ಅಯ್ಯೋ ಡ್ಯಾಡಿ ಕಚ್ಚುತ್ತಂಗಂತದ್ರಿ, ಜೋರಾಗ್ಬಿಟ್ಟಿದೆ. ಏಯ್ ಪುಟ್ಟಣಿ, ನಮ್ಮ ಪುಟ್ಟಣಿ ನೋಡಿ, ಈಗ ನಮ್ಮ ಪುಟ್ಟಣಿ ಕಚ್ಚೋದು ಕಲ್ತ್ಬಿಟ್ಟಿದೆ. ಪುಟ್ಟಣಿ ಏ ಮಾತಾಡ್ಸ್ಬಿಡಿ ತಡ್ರಿ ಡ್ಯಾಡಿ ಅದನ್ನ. ಅಲ್ಲಲ್ಲ, ಮಾತಾಡ್ಸಿದ್ರೆ ಅದು ಜೋರು ಮಾಡ್ತಾ ಇದ್ದೀರಾ ಅಂತ. ಹೂವಿನ ಹಾಸಿಗೆ ಲಕ್ಕಿಯನ್ನ ಏ ಏ ಏ ಕರಿಯ ಪುಟ್ಟಣಿ, ಹೋಯ್ ನೋಡಿ ಇವೆರಡು ಹೆಂಗೆ ಹೊಂದ್ಕೊಳ್ತೇವೆ. ಪಾಪ ನಮ್ಮ ಲಕ್ಕಿ ಅಡ್ಜಸ್ಟ್ ಆಗ್ತಾಯಿದೆ. ಲಕ್ಕಿ ಅನ್ನ ಎಲ್ಲಿ ಸಾಯಿಶ್ರೇಖ, ಎಲ್ಲಿ ಸಾಯಿಶ್ರೇಖ ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದ್ದೇವೆ ಹೂಗಳು ರೀ ನೋಡಿ. ನಮ್ಮಮ್ಮಂದು ಆ್ಯಕ್ಚುಲಿ ಇವೆಲ್ಲ ನಮ್ಮ ಅಪ್ಪ ನೋಡ್ಕೊಂಡಿರ್ತಾರೆ. ನಮ್ಮ ಪಪ್ಪ ಆ್ಯಕ್ಚುಲಿ ಇವೆಲ್ಲ ನಿಗಾ ಮಾಡಿರ್ತಾರೆ. ನಮ್ಮಮ್ಮ ಎಲ್ಲೆಲ್ಲಿಂದೋ ಗಿಡ ತಗೊಬಂದು ಅಲ್ಲಲ್ಲಿ ಎಲ್ಲೆಲ್ಲಿ ಮಣ್ಣು ಕಾಣಿಸುತ್ತೆ ಅಲ್ಲಿಗೆ ಚುಚ್ಚೋದೆ ಅಷ್ಟೇ ಒಂದು. ಬಾಕಿ ನಮ್ಮಮ್ಮಂಗೆ ವೀಡಿಯೋಕ್ಕಿಂತ ರಿಯಲಾಗಿ ಸಖತ್ತಾಗಿ ಕಾಣಿಸ್ತಿದೆ. ಇದು ತುಂಬ ಇಷ್ಟ ಆಯಿತು. ಇದು ತುಂಬ ಚೆನ್ನಾಗಿದೆ ಡ್ಯಾಡಿ. ಈಗ ಅಡ್ಜಸ್ಟ್ ಆಗಿದೆಯಲ್ಲ ಬಿಡಿ. ಅಮ್ಮ ಲಕ್ಕಿ ಈ ಶೆಕೆಗೆ ಅನ್ಸುತ್ತೆ ಎಲ್ಲ ಸಣ್ಣ ಆಗಿದ್ದಾವೆ ನಮ್ಮಮ್ಮ ನೋಡಿ. ನೋಡಿ ನಾವೆಲ್ಲ ಒಳಗಡೆ ಹೋಗಿ ಮಾತಾಡ್ಕೊಂಡು ಬರೋದ್ರೊಳಗೆ, ವೀಡಿಯೋ ಮಾಡ್ಕೊಂಡು ಬರೋದ್ರೊಳಗೆ ನನ್ನ ಮಗಳನ್ನ ನಮ್ಮಮ್ಮ ಎಳ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಬಂದೇ ಆಯಿತು ನೋಡಿ. ಹೋದ ವರ್ಷ ನಾನು ನಮ್ಮ ಅಕ್ಕ ಕಮರ್ಷಿಯಲ್ ಸ್ಟ್ರೀಟಲ್ಲಿ ತಗೊಂಡಿದ್ದು ನೈಟಿ. ಈ ಶೆಕೆಗೆ ಏನು ಚೆನ್ನಾಗುತ್ತೆ ನೈಟಿ. ಹಲೋ ಮಗಳ, ಹೇಗೆ ಕಾಣಿಸ್ತಿದ್ದಲ್ಲ ರೀ ನಮ್ಮ ಚಿಕ್ಕವ ನೋಡಿ. ನಾವು ಬರೋದ್ರೊಳಗೆ ಪಾಪ ಮಲಗೆ ಇದೆ. ಇದು ಶೆಕೆ ಅಂದರೆ ಶೆಕೆ. ಹಾಗಾಗಿ ಲಾಸ್ಟ್ ಟೈಮ್ ಬಾಗಲಕೋಟೆಯಿಂದ ಸ್ಯಾರೀಸ್ ಕಳಿಸ್ಕೊಟ್ಟಿದ್ರಲ್ಲ ಅವರು, ಮತ್ತೆ ನಮಗೆ ಇಲ್ಲಿ ಕಳಿಸಿದ್ದಾರೆ. ಅಂದರೆ ನಾವು ಊರಿಗೆ ಹೋಗ್ತೀವಿ ಅಂತ ಗೊತ್ತಿದ್ವಲ್ಲ, ಹಾಗಾಗಿ ಇಲ್ಲಿ ಅಡ್ರೆಸ್ ಕಟ್ಟಿದ್ದು, ಹಾಗಾಗಿ ಇಲ್ಲಿ ಕಳಿಸಿದ್ದಾರೆ. ಪಾಪ ಅವರು ಅದು ಖುಷಿಲಿ ಕಳಿಸಿರೋದು ಈ ಸರಿ ನಮಗೆ. ಯಾಕಂದರೆ ಲಾಸ್ಟ್ ಟೈಮ್ ನಾವು ಕಳಿಸಿದಾಗ ನಿಮ್ಮಿಂದ ನಮಗೆ ಹೆಲ್ಪ್ ಆಯಿತು ಅಂತ ಹೇಳಿ, ಇನ್ನೊಂದ್ಸರಿ ಖುಷಿಗೆ ಅಂತ ಹೇಳಿ ಈ ಸರಿ ಕಳಿಸ್ಕೊಟ್ಟಿದ್ದಾರೆ ನೋಡಿ. ಅದಕ್ಕೆ ನಮ್ಮಮ್ಮ ಖುಷಿ ಸೀರೆಗಳು ಬಂದಿದ್ದಾವೆ ಅಂತ. ಇನ್ನೂ ಒಂದು ಕಳಿಸ್ತೀವಿ ಅಂತ ಹೇಳಿದ್ದಾರೆ ಪಾಪ. ಓಕೆ, ನಾಳೆ ನೋಡೋಣ ಹೇಗೆ ಯಾವ್ಯಾವ ಸೀರೆ ಬಂದಿದೆ, ಈ ಸರಿ ಯಾವ್ಯಾವ ಥರ ಇದೆ, ಯಾವ ಕಲರ್ ಇದೆ ಅಂತ. ಹಾಗೆ ಲಾಸ್ಟ್ ಟೈಮ್ ಕಳಿಸಿದ್ದು ಬ್ಲೂ ಕಲರ್ ಸ್ಯಾರಿಲಿ ನಾನು ಸ್ಕರ್ಟ್ ಹೊಲ್ಸ್ಕೊಂಡಿದ್ದೀನಿ, ತೋರಿಸ್ತೀನಿ ಸರಿ ಮದುವೆ ಟೈಮಲ್ಲಿ ಎಲ್ಲಾರು ಹಾಕ್ದಾಗ. ಇದು ಕೂಡ ನಾಳೆ ಓಪನ್ ಮಾಡಿ ನೋಡೋಣ ಯಾವ್ಯಾವ ಸೀರೆ ಬಂದಿದ್ದೇವೆ ಅಂತ. ಈಗಷ್ಟೇ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಲ್ಲ, ಹಾಗಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಒಂದು 2-3 ದಿನ ಬೇಕು ಸೆಟ್ ಆಗೋಕ್ಕೆ. ಈ ಸರಿ ಸ್ಮೂತ್ನಿಂಗ್ ಮಾಡಿಸಿರೋದು, ಹಾಗಾಗಿ
ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.